ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು KPSC ಸಂದೇಶ. ಇವತ್ತು ನಾವು ಪಾಲಿಟಿ ಕ್ರ್ಯಾಶ್ ಕೋರ್ಸ್ ಅಂದ್ರೆ ಒಂದು ಪಾಲಿಟಿಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮೊದಲ ಒಂದು ವಿಷಯ ಪ್ರೆಸಿಡೆಂಟ್ ನ ಕುರಿತಾದ ವೇರಿಯಸ್ ಆರ್ಟಿಕಲ್ಸ್ ಆಗಿರ್ಬೋದು, ಅವರ ಪವರ್ಸ್, ಹಲವಾರು ವಿಷಯಗಳನ್ನ ಇವತ್ತು ತಿಳ್ಕೊಂತೀವಿ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್. ಈ ಕ್ರ್ಯಾಶ್ ಕೋರ್ಸ್ ಮುಂಬರುವ PSI ಎಕ್ಸಾಮ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗೂ ಬೇರೆ ಬೇರೆ ಎಕ್ಸಾಮ್ಸ್ ಗಳಾದ ಪೊಲೀಸ್ ಕಾನ್ಸ್ಟೇಬಲ್ ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಸಹಾಯ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ. ಆರ್ಟಿಕಲ್ 52 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್. ಅಂದ್ರೆ ಶಾಲ್ ಅನ್ನೋ ವರ್ಡ್ ಅಲ್ಲಿ ಏನು ಇಂಪ್ಲೈ ಆಗುತ್ತೆ ಅಂದ್ರೆ ಕಂಪಲ್ಷನ್, ದಟ್ ದೇರ್ ಹ್ಯಾಸ್ ಟು ಬಿ ಅ ಪ್ರೆಸಿಡೆಂಟ್ ಆಲ್ವೇಸ್. ಆ ಸೀಟ್ ಅನ್ನ ವೇಕೆಂಟ್ ಬಿಡೋ ಹಾಗಿಲ್ಲ ಅಂತ. ಹಾಗಾದ್ರೆ ಪ್ರೆಸಿಡೆಂಟ್ ನ ಸೀಟ್ ನ ವೇಕೆಂಟ್ ಬಿಡೋಗಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಯಾವಾಗ್ಲೂ ಇರ್ಲೇಬೇಕು ಅನ್ನೋದು ಆರ್ಟಿಕಲ್ 52 ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್ ಬಂದು ಆರ್ಟಿಕಲ್ 53. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಯೂನಿಯನ್ ಶಾಲ್ ಬಿ ವೆಸ್ಟೆಡ್ ವಿತ್ ದ ಪ್ರೆಸಿಡೆಂಟ್. That means that executive powers. What does execution mean? Execution ಅಂದ್ರೆ ಲೆಜಿಸ್ಲೇಚರ್ ಅಲ್ಲಿ ಏನು ಡಿಸೈಡ್ ಆಗಿರುತ್ತೆ, ದಟ್ ಓಕೆ ಇದು ಲಾ, ಇದು ಲಾ, ಇದು ಲಾ ಅಂತ ಡಿಸೈಡ್ ಆಗಿರೋದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಗವರ್ನಮೆಂಟ್ ಇರುತ್ತೆ. ಸೊ ಆ ಎಕ್ಸಿಕ್ಯೂಟ್ ಮಾಡೋದು ಯಾರು ಅಂದ್ರೆ ಆ ಎಕ್ಸಿಕ್ಯೂಷನಿನ ಪವರ್ ಅನ್ನ ರಾಷ್ಟ್ರಪತಿಯಲ್ಲಿ ಆರ್ಟಿಕಲ್ 53 ಕೊಡ್ತಾ ಇದೆ. ದಟ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದ ಯೂನಿಯನ್ ಶಾಲ್ ಬಿ ವೆಸ್ಟೆಡ್ ವಿತ್ ದ ಪ್ರೆಸಿಡೆಂಟ್ ಅಂತ. ದಟ್ ಹಾಗಾದ್ರೆ ಆ ರಾಷ್ಟ್ರಪತಿಗಳು ಅದನ್ನ ಹೇಗೆ ಯೂಸ್ ಮಾಡೋದು? ದಟ್ ಮೀನ್ಸ್ ಇಟ್ ಕ್ಯಾನ್ ಬಿ ಎಕ್ಸಸೈಸ್ಡ್ ಡೈರೆಕ್ಟ್ಲಿ ಆರ್ ಥ್ರೂ ಸಬಾರ್ಡಿನೇಟ್ಸ್. ಅವರು ತಾವೇ ಎಕ್ಸಿಕ್ಯೂಟ್ ಮಾಡ್ಬೋದು, ಇಲ್ಲ ಆದ್ರೆ ತಮ್ಮ ಸಬಾರ್ಡಿನೇಟ್ಸ್ ಥ್ರೂ. ಸಬಾರ್ಡಿನೇಟ್ಸ್ ಅಂತ ಅಂದ್ರೆ ಹೇಗೆ ಒಬ್ಬ ರಾಷ್ಟ್ರಪತಿ ಮುಂಚಿನ ಕಾಲದಲ್ಲಿ ರಾಜ್ಯನಿಗೆ ಒಬ್ಬ ಪ್ರಧಾನ ಮಂತ್ರಿ ಹೇಗಿರ್ತಾರೋ, ಈಗ ರಾಷ್ಟ್ರಪತಿಗಳಿಗೆ ಒಬ್ಬ ಪ್ರಧಾನ ಮಂತ್ರಿ, ದಟ್ ಈಸ್ ಪ್ರೈಮ್ ಮಿನಿಸ್ಟರ್, ಇವರ ಹೆಸರಿನಲ್ಲಿ ಎಲ್ಲ ಲಾಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಆಲ್ಸೋ ದ ಪ್ರೆಸಿಡೆಂಟ್ ಶಾಲ್ ಬಿ ದ ಸುಪ್ರೀಂ ಕಮಾಂಡರ್ ಆಫ್ ದ ಡಿಫೆನ್ಸ್ ಫೋರ್ಸಸ್. ಎಲ್ಲ ಡಿಫೆನ್ಸ್ ಫೋರ್ಸಸ್ ಇನ್ ಸುಪ್ರೀಂ ಕಮಾಂಡರ್ ಯಾರು ಅಂತ ಹಲವಾರು ಎಕ್ಸಾಮ್ ಗಳಲ್ಲಿ ಪ್ರಶ್ನೆ ಬರುತ್ತೆ. ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇಟ್ ಈಸ್ ನಾಟ್ ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಇಟ್ ಈಸ್ ದ ಪ್ರೆಸಿಡೆಂಟ್. ಅಂಡ್ ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ದ ಯೂನಿಯನ್ ಎಕ್ಸಿಕ್ಯೂಟಿವ್. ಅವರು ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಬೇರೆ ಬೇರೆ ಅಟಾರ್ನಿ ಜನರಲ್ ಎಲ್ಲರ ಹೆಡ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿರ್ತಾರೆ ಅನ್ನೋದು ನಮ್ಮ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗುತ್ತೆ. ಎಕ್ಸಿಕ್ಯೂಟಿಂಗ್ ದ ಲಾಸ್ ಆರ್ ಪಾಲಿಸೀಸ್ ಆಫ್ ದ ಗವರ್ನಮೆಂಟ್ ಈಸ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ. ಒಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ ಪ್ರೆಸಿಡೆಂಟ್ ಅವರು ನೆವರ್ ಆನ್ ಹಿಸ್ ಆರ್ ಹರ್ ಓನ್ ಅಲ್ಲಿ ಯಾವತ್ತು ಒಟ್ಟಿಗೆ ಅವರೊಬ್ಬರೇ ಇರೋದಿಲ್ಲ. ಅಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಯಾವತ್ತು ಆಕ್ಟ್ ಮಾಡಲ್ಲ ಅಂತ ಸುಮಾರು ಜನರಿಗೆ ಒಂದು ಭಾವನೆ ಇರುತ್ತೆ. ಆದ್ರೆ ಆರ್ಟಿಕಲ್ 53 ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಎಕ್ಸಸೈಸ್ಡ್ ಡೈರೆಕ್ಟ್ಲಿ ಆರ್ ಥ್ರೂ ಸಬಾರ್ಡಿನೇಟ್ಸ್ ಅಂತ. ಯಟ್ ದಟ್ ಮೀನ್ಸ್ ಆರ್ಟಿಕಲ್ 53 ಅಲೌಸ್ ಫಾರ್ ದಟ್ ಎಕ್ಸಿಕ್ಯೂಷನ್. ಇಲ್ಲಿ ನೋಡ್ಬೋದು ತಾವು ಕರೆಂಟ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರ ಭಾವಚಿತ್ರ. ನೆಕ್ಸ್ಟ್ ಪ್ರೆಸಿಡೆಂಟಿನ ಪವರ್ಸ್ ಗೊತ್ತಿರೋ, ಪ್ರೆಸಿಡೆಂಟ್ ಇದಾರೆ ಅಂತ ಗೊತ್ತಾದ್ಮೇಲೆ ಪ್ರೆಸಿಡೆಂಟ್ ಆಗಕ್ಕೆ ಏನ್ ಎಲಿಜಿಬಿಲಿಟಿ ಇದೆ, ಏನ್ ಬೇಕು ಅಂತ ತಿಳ್ಕೊಬೇಕಾದ್ರೆ ಅದರಲ್ಲಿ ಆರ್ಟಿಕಲ್ 58 ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ. ಕ್ವಾಲಿಫಿಕೇಶನ್ ಫಾರ್ ಎಲೆಕ್ಷನ್ ಆರ್ ಅಂದ್ರೆ ಯಾರಾದ್ರೂ ಒಬ್ರು ಇಡೀ ರಾಷ್ಟ್ರದಲ್ಲಿ ಯಾರಾದ್ರೂ ಪ್ರೆಸಿಡೆಂಟ್ ಆಗ್ಬೋದು. ಅದೇ ಏನ್ ಕ್ವಾಲಿಫಿಕೇಶನ್ ಬೇಕು ಅಂತ ಕೇಳಿದಾಗ ಫಸ್ಟ್ ಕ್ವಾಲಿಫಿಕೇಶನ್ ಇಸ್ ದೇ ಹ್ಯಾವ್ ಟು ಬಿ ಅ ಸಿಟಿಸನ್ ಆಫ್ ಇಂಡಿಯಾ. ಅವರು ಭಾರತದ ಒಬ್ಬ ಪ್ರಜೆ ಆಗಿರ್ಬೇಕು. ಯಾವ ತರದ ಪ್ರಜೆ? ನ್ಯಾಚುರಲಿ ಬಾರ್ನ್ ಪ್ರಜೆ ಆಗಿರ್ಬೋದು, ಅಥವಾ ಅವ್ರಿಗೆ ಅಕ್ವೈರ್ಡ್ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡಿ ಕೂಡ ಅವರು ಸಿಟಿಸನ್ ಆಗಿದ್ರು ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಬಹುದು. ಒಂದ್ ವಿಷಯ ಹೇಳ್ಬೇಕು ಏನು ಅಂದ್ರೆ ಅಮೆರಿಕಾದಲ್ಲಿ ಓನ್ಲಿ ನ್ಯಾಚುರಲಿ ಬಾರ್ನ್ ಸಿಟಿಸನ್ಸ್ ಅನ್ನ ಮಾತ್ರ ಪ್ರೆಸಿಡೆಂಟ್ ಅಂತ ಆಗಿ ಕನ್ಸಿಡರ್, ಅಂದ್ರೆ ಅವರು ಎಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಹೋಗಿ ಅಲ್ಲಿ ಸಿಟಿಸನ್ಶಿಪ್ ತಗೊಂಡಿರೋರ್ನ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಗೆ ಕನ್ಸಿಡರ್ ಮಾಡಲ್ಲ. ಇದರಲ್ಲಿ ನಮ್ಮ ವಿಶಾಲತೆಯ ಹೃದಯ ತೋರಿಸುತ್ತೆ. ಸೊ ದ ಸಿಟಿಸನ್ ಹ್ಯಾವ್ ಟು ಬಿ ಅ ಸಿಟಿಸನ್ ಓನ್ಲಿ ವೆದರ್ ಇಟ್ ಇಸ್ ನ್ಯಾಚುರಲ್ ಬಾರ್ನ್ ಆರ್ ಅಕ್ವೈರ್ಡ್.
ಸೆಕೆಂಡ್ ಎಲಿಜಿಬಿಲಿಟಿ ಏನು ಅಂತ ಅಂದ್ರೆ ದೇ ಶುಡ್ ಹ್ಯಾವ್ ಕಂಪ್ಲೀಟೆಡ್ 35 years ಆಫ್ ಏಜ್. ದರ್ ಇಸ್ ಅನ್ ಏಜ್ ಲಿಮಿಟ್ 35 years ಆಗಿರ್ಬೇಕು ಅಂತ. ಥರ್ಡ್ ಕಂಡೀಷನ್ ಏನು ಅಂದ್ರೆ ಕ್ವಾಲಿಫೈಡ್ ಟು ಬಿ ಅ ಮೆಂಬರ್ ಆಫ್ ಲೋಕಸಭಾ. ಈ ತರದ ಕ್ಲಾಸಸ್ ಅನ್ನ ನಾವ್ ಏನಂತ ಕರಿತೀವಿ, ಇಂಪ್ಲಿಸಿಟ್ ಕ್ಲಾಸ್ ಅಂತ. ಅಂದ್ರೆ ಈ ಕ್ಲಾಸ್ ಅಲ್ಲಿ ಲೋಕಸಭಾ ಮೆಂಬರ್ ಆಗಕ್ಕೆ ಏನೇನ್ ಕ್ಲಾಸಸ್ ಬೇಕು ಅಂತ ಗೊತ್ತಿರ್ಬೇಕು. ಬಿಕಾಸ್ ಇಟ್ ಸೇಸ್ ಅವರು ಮೆಂಬರ್ ಆಫ್ ಲೋಕಸಭಾ ಆಗಿರೋ ಕ್ವಾಲಿಫಿಕೇಶನ್ ಇದ್ರೆ ನೀವು ಪ್ರೆಸಿಡೆಂಟ್ ಆಗೋ ಕ್ವಾಲಿಫಿಕೇಶನ್ ಇದೆ ಅಂತ. ಸೊ ಇಫ್ ಯು ಹ್ಯಾವ್ ಟು ಬಿ, ಇಫ್ ಯು ಕ್ಯಾನ್ ಬಿ ಅ ಮೆಂಬರ್ ಆಫ್ ಲೋಕಸಭಾ. ಅಂಡ್ ದ ಫೈನಲ್ ಕ್ಲಾಸ್ ಇಸ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಯಾವುದೇ ಒಂದು ಸರ್ಕಾರದಿಂದ ದುಡ್ಡು ಬರುವಂತ ಒಂದು ಆಫೀಸ್ ಅಲ್ಲಿ ಅವರು ಇರಬಾರದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಯಾವುದೇ ಸ್ಟೇಟ್ ಗವರ್ಮೆಂಟಿನ ಆಫೀಸ್ ಅಲ್ಲಿ ಅವರು ಆ ಪಾಯಿಂಟ್ ಅಲ್ಲಿ ಅಂದ್ರೆ ಪ್ರೆಸಿಡೆಂಟ್ ಆಗೋ ಪಾಯಿಂಟ್ ಅಲ್ಲಿ ಅವರು ಆ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಇರಬಾರದು. ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಪ್ರೆಸಿಡೆಂಟ್? ಎಲಿಜಿಬಿಲಿಟಿ ಗೊತ್ತು, ಈಗ ನಮ್ಗೆ ಪ್ರೆಸಿಡೆಂಟ್ ಇದಾರೆ ಅಂತ ಗೊತ್ತು. ಅವರ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದಾಗ, ಇಂಡಿಯಾ ಇಸ್ ಅ ರಿಪಬ್ಲಿಕ್ ಅಂದ್ರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್. ಯಾವ್ದನ್ನ ರಿಪಬ್ಲಿಕ್ ಅಂತಾರೆ ಅಂದ್ರೆ ಹೆಡ್ ಆಫ್ ದ ಸ್ಟೇಟ್. ಫಾರ್ ಎಕ್ಸಾಂಪಲ್, UK ಅಲ್ಲಿ ಹೆಡ್ ಆಫ್ ದ ಸ್ಟೇಟ್ ಈಸ್ ಅ ಮೊನಾರ್ಕ್. ಅದರಲ್ಲಿ ಯಾರಾದ್ರೂ ಹೆಡ್ ಆಫ್ ದ ಸ್ಟೇಟ್ ಆಗಕ್ಕಾಗಲ್ಲ. ದೇ ಹ್ಯಾವ್ ಟು ಬಿ ಫ್ರಮ್ ದ ರಾಯಲ್ ಫ್ಯಾಮಿಲಿ ಅಂಡ್ ಓನ್ಲಿ ದೇ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಪೊಸಿಷನ್ ಆಫ್ ದ ಹೈಯೆಸ್ಟ್ ಹೆಡ್ ಆಫ್ ದ ಸ್ಟೇಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಹೈಯೆಸ್ಟ್ ಪೊಸಿಷನ್ಗೆ ಓನ್ಲಿ ದೇ ವಿಲ್ ಬಿ ಕನ್ಸಿಡರ್ಡ್. ವೈ ಅ ಹೆಡ್ ಆಫ್ ದ ಸ್ಟೇಟ್ ಕ್ಯಾನ್ ಬಿ ಎನಿಬಡಿ ಬಿ ಅಂತ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಮೇಕರ್ಸ್, ದ ಗ್ರೂಪ್ ಆಫ್ ಪೀಪಲ್ ಯಾರು ಕಾನ್ಸ್ಟಿಟ್ಯೂಷನ್ ಮಾಡಿದ್ರು, ಅವರು ಮೆರಿಟ್ ಓವರ್ ಬರ್ತ್ ಅಂದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಹುಟ್ಟಿರೋರು ಮಾತ್ರ ಹೆಡ್ ಆಫ್ ದ ಸ್ಟೇಟ್ ಆಗ್ಬಾರ್ದು. ಯಾರಾದ್ರೂ ಯಾವ ಒಂದು ರಿಮೋಟ್ ವಿಲೇಜ್ ನಲ್ಲಿ ಹುಟ್ಟಿರೋರು ಸಹ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಒಂದು ಆಸ್ಪಿರೇಷನ್ಸ್ ಇಟ್ಕೋಬೇಕು. ಅಂಡ್ ದೇ ಶುಡ್ ಹ್ಯಾವ್ ದ ಚಾನ್ಸ್ ಟು ಬಿಕಮ್ ದ ಪ್ರೆಸಿಡೆಂಟ್. ಸೊ ಈ ಎಂಟೈರ್ ರಾಷ್ಟ್ರದಲ್ಲಿ ನಾವು ಎಲ್ಲೇ ಹುಟ್ಟಿದ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬಹುದು ಅನ್ನೋ ಒಂದು ಆಸ್ಪಿರೇಷನ್ಸ್ ಅನ್ನ ಎಲ್ಲರಿಗೆ ಕೊಡಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನ್ ಮೇಕರ್ಸಿನ ಆಸೆ. ಈಗ ನೋಡಿದ ಹಾಗೆ ಉಪರ್ಬೇದ ಅಂತ ಒಂದು ಚಿಕ್ಕ ವಿಲೇಜ್ ನಲ್ಲಿ ಹುಟ್ಟಿದಂತಹ ಒಬ್ಬ ಮಹಿಳೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ ಅವರು. ಅಂಡ್ that shows merit over birth and it is a testimony of the high morals of the constitutional members. ಅಸೆಂಬ್ಲಿಯಲ್ಲಿರುವ ಕಾನ್ಸ್ಟಿಟ್ಯೂಷನಲ್ ಮೆಂಬರ್ಸ್ ಒಂದು ಹೈ ಮೊರಾಲ್ಸ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ಬಂದು, ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರೆಸಿಡೆಂಟ್ ಏನು ಅಂದ್ರೆ ಪ್ರೆಸಿಡೆನ್ಷಿಯಲ್ ಟರ್ಮ್. ಎಷ್ಟು ವರ್ಷ ಇರ್ತಾರೆ ಅಂದ್ರೆ ಆರ್ಟಿಕಲ್ 56 ಅಲ್ಲಿ ಹೇಳ್ತಾರೆ, ಪ್ರೆಸಿಡೆಂಟ್ ಶಾಲ್ ಹೋಲ್ಡ್ ಆಫೀಸ್ ಫಾರ್ ಅ ಟರ್ಮ್ ಆಫ್ 5 years. 5 ವರ್ಷಗಳ ಕಾಲ ಅವರ ಕಾಲಾವಧಿ. ಫ್ರಮ್ ದ ಡೇಟ್ ಆನ್ ವಿಚ್ ಹಿ ಆರ್ ಶಿ ಎಂಟರ್ಸ್ ಆಫೀಸ್. ಬಹಳಷ್ಟು ಬಾರಿ ಈ ತರದ ಒಂದು ಸ್ಮಾಲ್ ಡೀಟೇಲ್ಸ್ ಅಲ್ಲಿ ಟ್ರಿಕ್ ಕ್ವೆಶನ್ಸ್ ಅನ್ನ ಕೊಡ್ತಾರೆ. 5 years ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಅದು ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ದಿನವೋ ಅಥವಾ ಅವರು ಪೇಪರ್ಸ್ ಫೈಲ್ ಮಾಡಿರೋ ದಿನವೋ ಅಥವಾ ಪ್ರೀವಿಯಸ್ ಪ್ರೆಸಿಡೆಂಟ್ ರಿಸೈನ್ ಮಾಡೋ ದಿನವೋ ಯಾವುದು ಅಂತ, ಅಥವಾ ಅವ್ರಿಗೆ ಆಫೀಸ್ ಎಂಟರ್ ಆಗಿರುವ ದಿನವೋ ಅಂತ ಈ ತರದ ಆಪ್ಷನ್ಸ್ ಕೊಡ್ತಾರೆ. ಸೊ ಇಟ್ ಇಸ್ ಆನ್ ದ ಡೇ ಆಫ್ ಎಂಟರಿಂಗ್ ಆಫೀಸ್ ಅಂಡ್ ಕಂಟಿನ್ಯೂ ಟು ಹೋಲ್ಡ್ ಆಫೀಸ್ ಅಂಟಿಲ್ ಹಿಸ್ ಸಕ್ಸೆಸರ್ಸ್ ಎಂಟರ್ಸ್ ಆಫೀಸ್. ನೆಕ್ಸ್ಟ್ ಸಕ್ಸೆಸರ್ ಬರೋವರೆಗೂ ಅವರು ಆಫೀಸ್ ಅಲ್ಲಿ ಇರ್ತಾರೆ. ಯಾಕೆ ಅಂತ ಅಂದ್ರೆ ಆರ್ಟಿಕಲ್ 53 ಅಲ್ಲಿ ಹೇಳಿದ್ದಾರೆ, ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಎವ್ರಿ ಮೊಮೆಂಟ್ ಆಫ್ ದ ಟೈಮ್, ದೇರ್ ಹ್ಯಾಸ್ ಟು ಬಿ ಅ ಪ್ರೆಸಿಡೆಂಟ್ ಅಂತ. ಯಾವ ತರದ್ರಲ್ಲಿ ಯಾವ ಸಿಚುವೇಶನ್ಸ್ ಅಲ್ಲಿ ಒಂದು ಪ್ರಿಮೆಚ್ಯೂರ್ ಆಗಿ ಎಂಡ್ ಆಫ್ ದ ಟರ್ಮ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ premature end of term is possible when there is the death of the president in office. ಇಷ್ಟಕ್ಕೆ ಮುಂಚೆ ಪ್ರೆಸಿಡೆಂಟ್ ಜಾಕಿರ್ ಹುಸೇನ್ ಹಾಗೂ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಆಫೀಸ್ ಅಲ್ಲಿ ಇರುವಾಗ, ಅಂದ್ರೆ ವೆನ್ ದೇ ವೇರ್ ಇನ್ ದ ಆಫೀಸ್ ಆಫ್ ದ ಪ್ರೆಸಿಡೆಂಟ್, ದೇ ಎಕ್ಸ್ಪೈರ್ಡ್ ಅಂಡ್ ಹೆನ್ಸ್ ದೇರ್ ಟರ್ಮ್ ವಾಸ್ ಕಟ್ ಶಾರ್ಟ್. ಸೆಕೆಂಡ್ ಪಾಯಿಂಟ್ ಯಾವಾಗ ಅಂತ ಅಂದ್ರೆ, ಪ್ರೆಸಿಡೆಂಟ್ ಅವರು ತಾವಿಯೇ ಒಂದು ರೆಸಿಗ್ನೇಷನ್ ಕೊಟ್ಟು, ಸಿ ದೇರ್ ಕುಡ್ ಬಿ ಮೆನಿ ರೀಸನ್ಸ್. ಫಾರ್ ಎಕ್ಸಾಂಪಲ್, ಇಲ್ ಹೆಲ್ತ್ ಆಗ್ಬೋದು ಅವ್ರಿಗೆ ಬೇರೆ ರೀಸನ್ಸ್ ಇಂದ ಅವರು ಪ್ರೆಸಿಡೆಂಟ್ ಇಂದ ಪೊಸಿಷನ್ ಇಂದ ಇಳಿಬೇಕು ಕೆಳಗೆ ಅಂತ ಅನ್ಕೋಬಹುದು. ಆ ಸಮಯದಲ್ಲಿ ಅವ್ರು ಯಾರಿಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಒಂದು MCQ ಆಗುತ್ತೆ. ಯಾಕಂದ್ರೆ ಈ ರಾಷ್ಟ್ರದ ಅತ್ಯುನ್ನತ ಪೊಸಿಷನ್ನೇ ಪ್ರೆಸಿಡೆಂಟ್. ಸೊ ಅವ್ರು ಯಾರಿಗೆ ರಾಜೀನಾಮೆ, ನಾವು ಯಾವ್ದಾದ್ರೂ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ವಿ ಆಲ್ವೇಸ್ ರಿಸೈನ್ ಟು ಅವರ್ ಮ್ಯಾನೇಜರ್. ಬಟ್ when there is nobody above you, you resign to the next person who is the vice president. So this is the second clause of premature end of term. The third clause yavaga anta andre,
ಒಂದಷ್ಟು ಜನ ಸೇರಿ ಪ್ರೆಸಿಡೆಂಟ್ ಅನ್ನ ಕೆಳಗಿಳಿಸ್ಬೇಕು, ಅಂದ್ರೆ ದಟ್ ಈಸ್ ಇಂಪೀಚ್ಮೆಂಟ್ ಫಾರ್ ವಯಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಪ್ರೆಸಿಡೆಂಟ್ ಆಗಿರೋರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಇದ್ರು ಕೂಡ ಅವರು ಕಾನ್ಸ್ಟಿಟ್ಯೂಷನ್ ಅನ್ನ ವಯಲೇಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ, ಅಂದ್ರೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಇರೋರಿಗೆ ಅನ್ನಿಸಿದ್ರೆ ಅವರು ಪ್ರೆಸಿಡೆಂಟ್ ಅನ್ನ ಕೆಳಗಿಳಿಸ್ಬೋದು. ಆಗ ಅವರ ಟರ್ಮ್ 5 ಇಯರ್ಸ್ಗಿಂತ ಕಡಿಮೆ ಆಗತ್ತೆ. Right. So with that information, let's go to the next topic, that is timing of election. ಇವಾಗ ಗೊತ್ತಾಯ್ತು ನಮ್ಗೆ 5 ಇಯರ್ಸ್ ಅವರ ಅವಧಿ ಅಂತ. ಮತ್ತೆ 5 ಇಯರ್ಸ್ ಆದ್ಮೇಲೆ ಎಲೆಕ್ಷನ್ ಹೆಂಗ್ ಕಂಡಕ್ಟ್ ಮಾಡೋದು ಅಂತ ಅಂದ್ರೆ 62 ಆರ್ಟಿಕಲ್ 62 ಅಲ್ಲಿ an election to fill vacancy, ಅಂದ್ರೆ ವೇಕೆನ್ಸಿ ಆಗತ್ತೆ ಅಂತ ಗೊತ್ತಾಗತ್ತೆ ಆಬ್ವಿಯಸ್ಲಿ ಯಾವತ್ತು ಎಂಟರ್ ಆಗಿದ್ದಾರೆ ಅಂತ. So an election to fill vacancy shall be completed before the expiration of the term. So ಈ ಡೇಟ್ ಬರುತ್ತೆ ಅಂತ ಗೊತ್ತಾಗೋ ಮುಂಚೆನೆ ಎಲೆಕ್ಷನ್ ನ ಕಂಡಕ್ಟ್ ಮಾಡಬೇಕು, ಆ ಡೇಟ್ ಬಂದಾದ್ಮೇಲೆ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡುವಂತದ್ದಲ್ಲ ಅಂತ. ಸೊ ಇನ್ ಕೇಸ್ ಆಫ್ ವೇಕೆನ್ಸಿ ಡ್ಯೂ ಟು ಡೆತ್, ಫಾರ್ ಎಕ್ಸಾಂಪಲ್ ಅನ್ಪ್ರೆಡಿಕ್ಟಬಲ್ ರೀಸನ್ಸ್ ಅಲ್ಲಿ ಡೆತ್, ರೆಸಿಗ್ನೇಷನ್ ಆದಾಗ ಅಥವಾ ರಿಮೂವಲ್, ಅಂದ್ರೆ ಪ್ರಿಮೆಚ್ಯೂರ್ ಟರ್ಮ್ ಅಂತ ನಾವೇನ್ ಹೇಳಿದ್ವಿ, ಆ ತರದ ಕಂಡೀಷನ್ಸ್ ಅಲ್ಲಿ ಯಾವಾಗ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು? ಹೂ ಇಸ್ ಇನ್ ಚಾರ್ಜ್ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಇನ್ ಚಾರ್ಜ್ ಅಂಡ್ ಎಲೆಕ್ಷನ್ ಶುಡ್ ಬಿ ಹೆಲ್ಡ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ the moment the seat falls vacant, president in office falls vacant, ತಕ್ಷಣಕ್ಕೆ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡುವಂತ ಪ್ರೊಸೀಜರ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಹಾಗೂ 6 ತಿಂಗಳ ಒಳಗಡೆ ಆ ಎಲೆಕ್ಷನ್ ಪ್ರೊಸೀಜರ್ ಅನ್ನ ಮುಗಿಸಿ ನೆಕ್ಸ್ಟ್ ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡಬೇಕು. ಯಾಕಂದ್ರೆ ಎಲ್ಲ ಬಿಲ್ಸ್ ಗಳ ಸಿಗ್ನೇಚರ್ ಪಾಸ್ ಆಗಿರುತ್ತೆ, ಆಕ್ಟಿಂಗ್ ಪ್ರೆಸಿಡೆಂಟ್ ಸೈನ್ ಮಾಡ್ತಾ ಇರ್ತಾರೆ ಆ ಕಾಲಾವಧಿಯಲ್ಲಿ. ಸೊ 6 months is the time period and it should start as soon as possible. Right. So the next part is discharging duties of the president. So ಆ 3 conditions ಅಲ್ಲಿ when the seat falls vacant, ಯಾವಾಗ ಅಂದ್ರೆ ಒಂದು ಡೆತ್ ಆಫ್ ದ ಪ್ರೆಸಿಡೆಂಟ್, 2 when the president resigns to the vice president, and 3 when there is an impeachment. ಅಂದ್ರೆ ಎಲ್ಲರೂ ಸೇರಿ ಪ್ರೆಸಿಡೆಂಟ್ ನ ಕೆಳಗಿಳಿಸಿದಾಗ ಯಾರು ಪ್ರೆಸಿಡೆಂಟ್ ಆಗ್ತಾರೆ, ಯಾಕಂದ್ರೆ 53 ಅಲ್ಲಿ ಆಲ್ರೆಡಿ ಹೇಳಿದ್ದಾರೆ ಯಾವತ್ತಿಗೂ ಪ್ರೆಸಿಡೆಂಟಿನ ರೋಲ್ ಅನ್ನ ಬಿಟ್ಟು ಅಂದ್ರೆ ಖಾಲಿ ಉಳಿಸಲೇಬಾರದು ಅಂದಾಗ, so the first thing is vice president only discharges the duties of the president. ಯಾರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೋ ಅವರು ಆ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಆ ಮೊಮೆಂಟ್ ಬಂದ ತಕ್ಷಣ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾರೆ. ಯಾವಾಗವರೆಗೂ ಅಂದ್ರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಟ್ ಆಗೋವರೆಗೂ. ಆ ಟೈಮ್ ಡ್ಯೂರೇಷನ್ ಇಟ್ ಮೇ ಬಿ 2 months. ಆ 2 months ಟೈಮ್ ಡ್ಯೂರೇಷನ್ ನಲ್ಲಿ ಅವರ ಸ್ಯಾಲರಿ ಮತ್ತು ಎಮೋಲ್ಯುಮೆಂಟ್ಸ್, ಅಂದ್ರೆ ಅವ್ರಿಗೆ ಬರುವಂತಹ ಫೆಸಿಲಿಟೀಸ್ ಎಲ್ಲವೂ ಪ್ರೆಸಿಡೆಂಟ್ ಏನ್ ಬರ್ತಾ ಇರುತ್ತೋ ಸ್ಯಾಲರಿ ಆಗ್ಲಿ ಬೇರೆ ಫೆಸಿಲಿಟೀಸ್ ಆಗ್ಲಿ, ದ ಸೇಮ್ ಥಿಂಗ್ ವಿಲ್ ಬಿ ಗಿವನ್. ಆದ್ರೆ ಬಟ್ ನಾಟ್ ದ ಪೆನ್ಷನ್ ಆಫ್ ದ ಪ್ರೆಸಿಡೆಂಟಿನ ಪೆನ್ಷನ್ ಮಾತ್ರ ಅದೇ ಮಟ್ಟದ ಪೆನ್ಷನ್ ಅನ್ನ ಕೊಡೋದಿಲ್ಲ, ವೈಸ್ ಪ್ರೆಸಿಡೆಂಟಿನ ಪೆನ್ಷನ್ ಅನ್ನ ಕೊಡ್ತಾರೆ. ಅಕಸ್ಮಾತ್ ವೈಸ್ ಪ್ರೆಸಿಡೆಂಟು ಇಲ್ಲ ಆ ಪಾಯಿಂಟ್ ಅಲ್ಲಿ ಅಂತ ಅಂದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. See, a lot of ifs and buts, lot of logic ಅನ್ನ ತರ್ಕವನ್ನ ಉಪಯೋಗಿಸಿ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಬರೆದಿರುವಂತದ್ದು. ಇವಾಗ ಒಂದು ಪಾಯಿಂಟ್ ಅಲ್ಲಿ ಇವ್ರಿಲ್ಲ ಅಂದ್ರೆ ಏನಾಗತ್ತೆ, ಅವ್ರಿಲ್ಲ ಅಂದ್ರೆ ಏನಾಗತ್ತೆ, ಯಾಕಂದ್ರೆ ಒಂದು ರಾಷ್ಟ್ರ ನಡಿಬೇಕು ಅಂದ್ರೆ ಎಲ್ಲರ ಒಂದು ಕೋಆರ್ಡಿನೇಷನ್ ಅಲ್ಲಿ ನಡೀತಾ ಇರುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ ಇಲ್ಲ ಅಂದ್ರೆ ಅನ್ನೋ ಕ್ವೆಶ್ಚನ್ ಮಾರ್ಕ್ ಬಂದಿತ್ತಾ ಯಾವಾಗಾದ್ರೂ? ಎಸ್ ಬಂದಿತ್ತು. ಯಾವಾಗ ಅಂತ ಅಂದ್ರೆ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಪ್ರೆಸಿಡೆಂಟ್ ಜಾಕೀರ್ ಹುಸೇನ್ ಅವರು ತೀರ್ಕೊಂಡಾಗ ವೈಸ್ ಪ್ರೆಸಿಡೆಂಟ್ ವಿ ಗಿರಿ ಅವರು ರಿಸೈನ್ ಮಾಡಿದ್ರು. ಯಾಕೆ ಅಂದ್ರೆ ಅವರು ಪ್ರೆಸಿಡೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ. ಸೊ ವೈಸ್ ಪ್ರೆಸಿಡೆಂಟ್ ಕೂಡ ಇಲ್ಲ, ಪ್ರೆಸಿಡೆಂಟ್ ಪೋಸ್ಟ್ ಕೂಡ ಖಾಲಿ ಆಗಿದೆ. ಆಗೇನ್ ಮಾಡ್ಬೇಕು? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಬರ್ದಿರ್ಲಿಲ್ಲ. ಯಾವಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಬರ್ದಿರ್ಲಿಲ್ವೋ ಪ್ರೆಸಿಡೆಂಟ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್ ಆಕ್ಟ್ ಅಂತ ಒಂದು ಆಕ್ಟ್ ಅನ್ನ ಮಾಡಿ 1969 ಅಲ್ಲಿ, ಆವಾಗ ಅಕಸ್ಮಾತ್ ಅವ್ರಿಲ್ಲ ಅಂತ ಅಂದಾಗ ಚೀಫ್ ಜಸ್ಟಿಸ್ ಅವರು ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡಬೇಕು. ಅಕಸ್ಮಾತ್ ಚೀಫ್ ಜಸ್ಟಿಸೂ ಇಲ್ಲ ಅಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡಬೇಕು ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಕ್ಲೂಡ್ ಮಾಡಿದೆ. ಆ ಪಾರ್ಟ್ ಆಫ್ ದ ಯಾರು ಆಕ್ಟ್ ಆಗ್ಬೇಕು ಪ್ರೆಸಿಡೆಂಟ್ ಅನ್ನೋದನ್ನ ಒಂದು ಬೇರೆ ಆಕ್ಟ್ ಅಲ್ಲಿ ಬರೆದಿದ್ದಾರೆ, ದಟ್ ಈಸ್ ಪ್ರೆಸಿಡೆಂಟ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್ ಆಕ್ಟ್. ಇಟ್ಸ್ ಅ ವಂಡರ್ಫುಲ್ ಮೆಥಡ್ ಟು ಓವರ್ಕಮ್ ದ ಚಾಲೆಂಜಸ್. ಆ ಪಾಯಿಂಟ್ ಅಲ್ಲಿ ಬಂದಂತ ಚಾಲೆಂಜ್ ಅಂದ್ರೆ
ಜಾಕಿರ್ ಹುಸೇನ್ ಅವ್ರು ತೀರ್ಕೊಂಡಿದ್ದಾರೆ, ವಿ ಗಿರಿ ಅವರು ರಿಸೈನ್ ಮಾಡಿದ್ದಾರೆ. ಸೊ ಯಾರಾಗ್ಬೇಕು ಅಂದ್ರೆ ಚೀಫ್ ಜಸ್ಟಿಸ್ ಮೊಹಮ್ಮದ್ ಹಿದಾಯತುಲ್ಲಾ ಅವರು ಡಿಸ್ಚಾರ್ಜ್ ದ ಡ್ಯೂಟೀಸ್ ಆಫ್ ದ ಪ್ರೆಸಿಡೆಂಟ್. ಇಲ್ಲಿ ನೋಡ್ಬೋದು ತಾವು ಚೀಫ್ ಜಸ್ಟಿಸ್ ಹಿದಾಯತುಲ್ಲಾ ಅವರ ಭಾವಚಿತ್ರ. ಅದಕ್ಕೆ ಹೇಳೋದು ಕಮತ್ ದ ಅವರ್ ಕಮತ್ ದ ಮ್ಯಾನ್, ಅಂದ್ರೆ ಆ ಸಿಚುವೇಶನ್, ಆ ಗಳಿಗೆ ಬಂದಾಗ ಯಾರಾದ್ರೂ ಒಬ್ರು ಒಂದು ಆ ಪೊಸಿಷನ್ ಅನ್ನ ಫಿಲ್ ಮಾಡಬೇಕು ಅಂತ. So with that, we have come to the end of Polity Crash Course on President ಮೇಲೆ ಹಲವಾರು ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.